ಸೊಸೆ 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 ಏನ್ ಮಾಡ್ತಿದ್ದೀರಾ ನೀವು? ಗಾಯತ್ರಿ ಪ್ಲೀಸ್, ಗಾಯತ್ರಿ ನೋಡು, ಹಾಗಿದ್ದೀನಲ್ಲ ನೀನು ಮರ್ತ್ಬಿಡು, ನಾನು ಮರ್ತ್ಬಿಡ್ತೀನಿ. ನಂದಲ್ಲದ ಗುಣ ನನ್ನ ಮೇಲೆ ಹಾಕಿ ನನ್ನನ್ನು ಕುಡುಕ ಕೆಡ್ಕ ಅಂತ ಪಟ್ಟ ಕಟ್ಬಿಡ ಗಾಯತ್ರಿ ಪ್ಲೀಸ್. ಗಾಯತ್ರಿ ನೋಡು, ನಿನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ನೀನ್ ಅನ್ಕೊಂಡು ಕೀರ್ತಿನ ತಪ್ಕೊಂಡೆ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನೀನು ಇಷ್ಟೆಲ್ಲ ಮಾಡ್ತಿದ್ದೆ ಅನ್ಸುತ್ತೆ. ನಿನ್ ಗೊತ್ತಾ ಗಾಯತ್ರಿ, ನಿನ್ ಗೊತ್ತಾ ಆ ರಿಹ್ಯಾಬಿಲಿಟೇಷನ್ ಸೆಂಟರ್ನಲ್ಲಿ ನಾನು ಏನ್ ನರಕ ಅನುಭವಿಸಿ ಅಂತ ನಿನ್ ಗೊತ್ತಾ? ನನ್ಗೆ ಮತ್ತೆ ಅಲ್ಲಿಗೆ ಹೋಗಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ನನ್ನನ್ನು ಅಲ್ಲಿ ಕಳಿಸ್ಬೇಡ ಪ್ಲೀಸ್. ಪ್ಲೀಸ್ ಗಾಯತ್ರಿ, ನನ್ನನ್ನು ಮತ್ತೆ ಅಲ್ಲಿ ಕಳಿಸ್ಬೇಡ ಪ್ಲೀಸ್. ಬೇಕಾದ್ರೆ ನನ್ನ ಎದೆ ಬಗ್ದು ನೋಡು, ಅಲ್ಲಿರೋದು ನಿನ್ ಮೇಲಿರೋ ಪ್ರೀತಿ ದ್ವೇಷ ಅಲ್ಲ ಗಾಯತ್ರಿ. ಈಗ ನಾನೇನ್ ಮಾಡ್ಬೇಕು ಹೇಳು? ನೀನ್ ಹೇಳಿದ್ದೀನೆಲ್ಲ ಮಾಡ್ತೀನಿ, ನಿನ್ ಕಾಲಲ್ಲಿ ತೋರಿಸಿದನ ನನ್ನ ಕೈಯಲ್ಲಿ ಮಾಡ್ತೀನಿ ಗಾಯತ್ರಿ. ಆದ್ರೆ ದಯವಿಟ್ಟು ನನ್ನನ್ನು ಆ ನರಕಕ್ಕೆ ಮಾತ್ರ ಕಳಿಸ್ಬೇಡ ಗಾಯತ್ರಿ, ಆ ನರಕಕ್ಕೆ ಕಳಿಸ್ಬೇಡ ಪ್ಲೀಸ್. ಗಾಯತ್ರಿ, ನನ್ನ ಪಾಡಿಗೆ ನಾನು ಹೇಗೋ ನೆಮ್ಮದಿಯಾಗಿ ಬದುಕೋತೀನಿ. ನಿನಗೇನು, ನಿನಗೆ ನಾನು ನಿನ್ ಮೈ ಮುಟ್ಬಾರ್ದು, ನಿನ್ ಹತ್ರಕ್ಕೆ ಬರ್ಬಾರ್ದು ತಾನೆ? ಆಯ್ತು, ಖಂಡಿತ ನಾನು ಬರಲ್ಲ, ನಿನ್ ಮಾತಿಗೆ ನಾನು ಎದುರು ಆಡಲ್ಲ. ಆದ್ರೆ ಕಾಲಿಡ್ದು ಕೇಳ್ಕೊತೀನಿ, ನನ್ನ ಮಾತ್ರ ದಯವಿಟ್ಟು ಅಲ್ಲಿಗೆ ವಾಪಸ್ ಕಳಿಸ್ಬೇಡ ಗಾಯತ್ರಿ ಪ್ಲೀಸ್. ಗಾಯತ್ರಿ ಪ್ಲೀಸ್, ಅದು ನನ್ನ ಮಾತು. ಅರ್ಥ ಆಯ್ತು. ಪದೇ ಪದೇ ಅದೇ ಮಾತನ್ನು ಹೇಳಿ ತಲೆ ತಿನ್ನೋದೇನು ಬೇಕಾಗಿಲ್ಲ. ಸದ್ಯ ಎಲ್ಲಿ ಹೊಡಿತಾನೋ ಅಂತ ಅನ್ಕೊಂಡಿದ್ದೆ. ಲೋಕ್ ಕೇಶವ್, ನೀನ್ ಈ ರೀತಿ ಸಾರಿ ಕೇಳಿ ಮನೆಗ್ ಬಂದು ಸೇರ್ಕೊಂಡು ಆಮೇಲೆ ಹಾಸಿಗೆ ತನಕ ಬರೋ ಪ್ಲಾನ್ ಅಲ್ವಾ? ಮೆತ್ತಗಿದ್ದು ಅಡ್ಜಸ್ಟ್ ಆಗಿ ಆಮೇಲೆ ಮುಳ್ಳು ಚುಚ್ಚೋ ಪ್ಲಾನು ನಿಂದಾಗಿರಬಹುದು. ಆದ್ರೆ ನಾನು ಅದಕ್ಕೆ ಅವಕಾಶ ಮಾಡ್ಕೊಡ್ತೀನಿ ಅಂತ ಅನ್ಕೊಂಡಿದ್ಯಾ? ನಿನ್ನ ಆಟ ನಿನಗಾದ್ರೆ ನನ್ನ ಆಟ ನನಗೆ. ಯಾಕಮ್ಮ, ನಾನು ಯಾರು ಅಂತ ಗೊತ್ತಾಗ್ತಿಲ್ವಾ? ನಿಮ್ಮ ಮಾವ ಕಣಮ್ಮ. ನಾನು ಯಾರು ಅಂತ ಹೇಳೋ ಅಗತ್ಯ ಇಲ್ಲ ಅನ್ಸುತ್ತೆ. ಆದ್ರೆ ವಿಷಯ ಏನು ಅಂತ ಹೇಳ್ಬೋದಲ್ಲ. ಒಳಗ್ ಬಂದು ಹೇಳ್ಬೋದಾ ಅಥವಾ ಇಲ್ಲೇ ನಿಂತ್ಕೊಂಡು ಹೇಳ್ಬೇಕಾ? ಒಳಗ್ ಕರೆದು ಕೂಡ್ಸ್ ಮಾತಾಡ್ಸೋಷ್ಟು ಸಂಬಂಧಿಗಳೇನಲ್ಲ. ನೀನ್ ಮಾಡಿರೋ ಘನಂದಾರಿ ಕೆಲ್ಸಗಳ ಬಗ್ಗೆ ಇಲ್ಲೇ ನಿಂತ್ಕೊಂಡು ಮಾತಾಡಿದ್ರೆ ಮರ್ಯಾದೆ ಹೋಗೋದ್ ನಿಂದೆ. ಯೋಚನೆ ಮಾಡು. ಅಲ್ಲ, ನೀನ್ ಯಾರ್ದೋ ಮಾತು ಕೇಳ್ಕೊಂಡು ನಿನ್ನನ್ನೇ ನಂಬ್ಕೊಂಡ್ ಬಂದಿರೋಳ್ಗೆ ಮೋಸ ಮಾಡ್ತೀಯಾ? ನಿನಗೋಸ್ಕರ ವಸುಧಾ ತನ್ನ ಮನೆಯವ್ರನ್ನೆಲ್ಲ ಬಿಟ್ಟು ಬಂದಿದ್ದಾಳೆ. ಮುಂದಿನ ಜೀವನ ನಿನ್ ಜೊತೆ ಕಳಿಬೇಕು ಅಂತ ವಿಶ್ವಾಸ ಇಟ್ಕೊಂಡಿದ್ದಾಳೆ. ಪ್ರೀತಿನ ನಂಬಿ ಬಂದಿದ್ದಾಳೆ. ಅಂತವಳಗ್ ಮೋಸ ಮಾಡ್ತೀಯಾ? ನಿನಗ್ ನಿನ್ ಹೆಂಡತಿ ಸಾಕೋ ಯೋಗ್ಯತೆ ಇಲ್ವಾ? ಓ, ವಸುಧಾಗೆ ನೀನ್ ಆಶ್ರಯ ಕೊಟ್ಟಿದ್ಯಾ ಅಂತ ಆಯ್ತು. ನೋಡು, ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋ ಯಾವ ಅಧಿಕಾರನೂ ನಿಂಗಿಲ್ಲ. ನಾನ್ ನನ್ನ ಹೆಂಡತಿನ ನನ್ನ ಕೆಲ್ಸಕ್ಕೆ ಬಳಸ್ಕೊಂತಾ ಇದ್ದೀನಿ ಅಷ್ಟೇ. ಬೇರೆಯವ್ರ ಸಂಸಾರದೊಳಗಡೆ ಮೂಗ್ ತೂರ್ಸೋ ಅಧಿಕಾರ ನಿನ್ಗಿಲ್ಲ. ಇನ್ಫ್ಯಾಕ್ಟ್ ನಾನು ವಸುಧಾನ್ ಮದ್ವೆ ಆಗಿದ್ದೆ ಈ ಕಾರಣಕ್ಕೆ. ಏನಿವಾಗ? ಅಂದ್ರೆ
ನಿನ್ ಪ್ರೀತಿ ಆಗ್ಬೇಕಾಗಿರೋ ಕೆಲ್ಸಕ್ಕೆ ನಾನ್ ಕಂಡ್ಕೊಂಡಂತ ಒಂದು ದಾರಿ ಅಷ್ಟೇ. ಇಷ್ಟು ಕೀಳಾಗಿ ಯೋಚನೆ ಮಾಡಬೇಡ. ಈಗ ವಸುಧಾ ಗರ್ಭಿಣಿ. ಗೊತ್ತಿದೆ, ಅದಕ್ಕೆ ಕಾರಣನೂ ನಾನೇ. ಅವಳ ಮೇಲಿನ ಪ್ರೀತಿಗಂತೂ ನೀನ್ ಗೌರವ ಕೊಡ್ತಿಲ್ಲ. ಅಟ್ಲೀಸ್ಟ್ ಅವಳ ಹೊಟ್ಟೆಲ್ ಬೆಳೀತಾ ಇರೋ ಮಗು ಮೇಲಾದ್ರೂ ಪ್ರೀತಿ ಇಡು. ತಂದೆಯಾಗಿ ನಿನ್ ಕರ್ತವ್ಯ ಮರಿಬೇಡ. ಬೈ ಮಿಸ್ಟೇಕ್ ಏನೋ ಆಗಿದೆ, ಹಾಗಂತ ಅದ್ರ ಜವಾಬ್ದಾರಿ ಹೊತ್ಕೊಳಕ್ಕೆ ನಾನ್ ರೆಡಿ ಇಲ್ಲ. ಅಂದ್ರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ನನ್ಗೆ ಇಷ್ಟ ಇಲ್ಲ ಅಂತ. ನಿನ್ ಜನ್ಮಕ್ಕಿಷ್ಟು ಇಂತ ಮಾತಾಡಕ್ ನಾಚಿಕೆ ಆಗಲ್ವಾ ನಿನ್ಗೆ? ನಿನಗ್ ಮಗು ಆಗ್ತಿರೋದನ್ನೇ ಬೈ ಮಿಸ್ಟೇಕ್ ಅಂತ ಹೇಳ್ತಿದ್ಯಲ್ಲ, ನೀನು ಒಬ್ಬ ಮನುಷ್ಯನ? ಮನುಷ್ಯ ಅಲ್ಲ ಅಂತ್ಕೋ. ನನಗೆ ನನ್ನ ಟಾರ್ಗೆಟ್ ಮುಖ್ಯನೇ ಹೊರತು ಅವಳಲ್ಲ, ಅವಳ ಲೈಫ್ ಅಲ್ಲ, ಅವಳ ಹೊಟ್ಟೆಲ್ ಬೆಳೀತಿರೋಂಥ ಪಿಂಡನೂ ಅಲ್ಲ, ಅಥವಾ ನಿನ್ ಬುದ್ಧಿ ಮಾತು ಅಲ್ಲ. ಪ್ಲೀಸ್ ಹೊಸದಾಗಿ ಮೋಸ ಮಾಡ್ಬೇಡ, ನಿನಗ್ ಒಳ್ಳೇದಾಗಲ್ಲ. ನನಗ್ ಒಳ್ಳೇದಾಗೋದು ನಮ್ಮ ಬಾಸ್ ಮದನ್ ಮೋಹನ್ ಹೇಳಿದ ಕೆಲ್ಸನ ಮಾಡ್ಕೊಟ್ಟಾಗ. ನಿನಗ್ ತಾಕತ್ತಿದ್ರೆ ಆ ಕೆಲ್ಸನ ಹೊಸದ ಕೈಯಿಂದ ಮಾಡಿಸ್ಕೊಡು, ಆಗ ನೀನ್ ಹೇಳ್ದಾಗೆ ಅವಳ ಲೈಫ್ನ ಚೆನ್ನಾಗಿಡ್ತೀನಿ. ವಸುಧನ ಬರೀ ಮನೆಯಿಂದ ಆಚೆ ಕಳಿಸಿದ್ದಕ್ಕೆ ನಿನ್ಗಿಷ್ಟು ನೋವಾಗ್ತಿದ್ಯಲ್ಲ, ನಿನ್ನಿಂದ ನನ್ನ ಬೆಸ್ಟ್ ಫ್ರೆಂಡ್ ಸ್ಯಾಂಡಿನ ಕಳ್ಕೊಂಡಾಗ ನನಗೆಷ್ಟು ನೋವಾಗಿರ್ಬಾರ್ದು. ನಿನ್ನ ಮಾತಿಗೆ ಬೆಲೆ ಸಿಗ್ಬೇಕು ಅಂದ್ರೆ ಆ ಆಸ್ತಿ ನಮ್ಮ ಬಾಸ್ ಕೈಗೆ ಸೇರ್ಬೇಕು, ಆಗ ವಸುಧ ಈ ಮನೆಗೆ ವಾಪಸ್ ಬರಬಹುದು. ಈಗ ನೀನು ಇಲ್ಲಿಂದ ಹೊರಡ್ಬೋದು. ತುಂಬಾನೇ ದೊಡ್ಡ ತಪ್ಪು ಮಾಡ್ತಿದ್ಯಾ, ಅನುಭವಿಸ್ತೀಯ, ಖಂಡಿತ ಅನುಭವಿಸ್ತೀಯ. ಕೇಶವಣ್ಣ ತಗೊಳ್ಳಿ ಬಾದಾಮಿ ಹಾಲು. ಮಾರುತಿ, ಈಗ ತಾನೇ ಊಟ ಮಾಡಿದ್ದೀನಿ. ಊಟ ಆದ್ಮೇಲೆ ಕುಡಿದ್ರೆ ತಿಂದಿದ್ದೆಲ್ಲ ಜೀರ್ಣ ಆಗುತ್ತೆ. ತಗೊಳ್ಳಿ, ನಾನೇ ನನ್ನ ಕೈಯಾರೆ ಮಾಡಿದ್ದು. ವಾತಾಪಿ ಜೀರ್ಣೋದ್ಭವ. ಅದನ್ನ ತೇಗದವನು ಹೇಳಬೇಕು, ನೀನಾ? ಯಾರೋ ಸಂದರ್ಭಕ್ಕೆ ಒಂದೆರಡು ಮಾತು ಶುರು ಮಾಡೋದು, ಅವದಕ್ಕೆ ಇನ್ನೊಬ್ರು ಒಂದಷ್ಟು ಮಾತಾಡ್ತಾರೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ಹರಟೆ ಶುರು ಆಗ್ಬಿಡುತ್ತೆ. ತಲ ಹರಟೆ. ಊಟ ಆದ್ಮೇಲೆ ಎಲ್ರು ಹೀಗೆ ಸ್ವಲ್ಪ ಹೊತ್ತು ಕೂತು ಹರಟೆ ಹೊಡೆದ್ರೆ ಯಾರ ಮನ್ಸಿಗೂ ಮನಸ್ತಾಪ ಇರಲ್ಲ. ಎಷ್ಟೋ ದಿನ ಆಯ್ತು ನಿಮ್ ಜೊತೆ ಊಟ ಮಾಡಿ, ಇವತ್ತು ತುಂಬಾ ಖುಷಿ ಆಗ್ತಿದೆ. ಆದ್ರೆ ಒಂದೇ ಒಂದು ಬೇಜಾರು, ತಾತ ನಮ್ಮ ಜೊತೆ ಊಟಕ್ಕೆ ಕೂತ್ಕೊಳ್ಳಿಲ್ಲ. ಅವ್ರಿಗೆ ನನ್ನ ಮೇಲೇನಾದ್ರು ಬೇಜಾರ? ಅಯ್ಯೋ ಅಣ್ಣ, ಹಾಗೇನಿಲ್ಲ. ತಾತಂಗೆ ಹೊಟ್ಟೆ ಸರಿ ಇಲ್ವಂತೆ, ಅದಕ್ಕೆ ರೂಮಲ್ಲೇ ರೆಸ್ಟ್ ತಗೋತಿದ್ದಾರೆ. ಯಾರಿಗೆ ಆದ್ರೂ ರೆಸ್ಟ್ ಅನ್ನೋದು ತುಂಬಾ ಮುಖ್ಯ ಅಲ್ಲ. ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಏನಾಗ್ತಿದ್ಯೋ ಹೇಳೋ. ಯಾಕೋ ಯಾಕೋ ಕೇಶವ, ಏನಾಯ್ತು? ಮನಸ್ಸು ಅಣ್ಣ ಏನಾಯ್ತು? ಕೇಶವ ಅಬ್ಬ. ಕೇಶವ, ಏನಾಗ್ತಿದೆಯಪ್ಪ? ಮಾತಾಡೋ, ಹೇಳೋ. ಅತ್ತೆ, ಅತ್ತೆ, ನೋಡಿ ಅತ್ತೆ, ಇಷ್ಟು ದಿನ ಆಚೆಯಿಂದ ಕುಡ್ಕೊಂಡ್ ಬರ್ತಾ ಇದ್ರು, ಇವತ್ತು ಮನೇಲೆ ಕೊಟ್ಟಿದ್ದಾರೆ. ಅಯ್ಯೋ ಅಮ್ಮ, ಇಲ್ಲಮ್ಮ. ಏ ರಾಕ್ಷಸಿ, ನಾನು ಕುಡ್ದಿಲ್ಲ ಕಣೆ. ಅಯ್ಯೋ ಅಯ್ಯೋ, ಇನ್ನೆಷ್ಟು ಸುಳ್ಳು ಹೇಳ್ತೀಯ ನೀನು? ಸುಮ್ಮನೆ ಏ ನಾನು ಕುಡ್ದಿಲ್ಲ. ನಾನು ಕುಡ್ದಿಲ್ಲ. ಸುಳ್ಳು ಹೇಳ್ತೀಯ? ಸರಿ 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 ಸರಿ, ನೀನು ಸರಿ ಹೋಗಿಲ್ಲ. ಬೇಡ 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 ಬೇಡ. ರೂಮಲ್ಲಿ ಕೂಡ ಹಾಕಿ, ಅವನ್ನ ಬಿಡ್ಬೇಡಿ, ಕೂಡ ಹಾಕಿ. ರಾಘವ, ರಾಘವ, ಬೇಗ ಫೋನ್ ಮಾಡು, ಸೆಂಟ್ರ್ ಫೋನ್ ಮಾಡಿ ಬೇಗ ಬರಕ್ ಹೇಳು, ಅವನ್ನ ಬೇಗ ಬರಕ್ ಹೇಳು. ಏನಾಯ್ತು ಇವ್ರಿಗೆ? ಯಾಕೆ ಹೀಗೆ ಆಡ್ತಿದ್ದಾನೆ? ಬಾಗಿಲು ತೆಗಿಬೇಡಿ. ಗಾಯತ್ರಿ, ನೀನ್ ಹೆದರ್ಕೋಬೇಡಮ್ಮ, ಏನಾಗಲ್ಲ, ಸರಿ ಹೋಗ್ತಾನೆ, ಸರಿ ಹೋಗ್ತಾನೆ.
ಮಾಡಿ ಮಾಡಿ ಚೆನ್ನಾಗಿ ಸಮಾಧಾನ ಮಾಡಿ. ನನ್ನ ನಾಟಕ ಎಷ್ಟು ಪವರ್ಫುಲ್ ಆಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಕೇಶವನಿಗೆ ಇಲ್ಲಿರೋಕ್ ಅವಕಾಶ ಕೊಟ್ರೆ ಅವನು ನನ್ಕಿಂತ ಪವರ್ಫುಲ್ ಆಗ್ತಾನೆ. ಅದಕ್ಕೆ ಅವನು ಈ ಮನೇಲಿ ಇರಬಾರ್ದು. ಅಮ್ಮ ಏ ಬಾಗಿಲು ತೆಗೀರಿ. ಏ ರಾಕ್ಷಸಿ ಸುಳ್ಳು ಹೇಳ್ತೀನಿ. ಅಮ್ಮ ಅಮ್ಮ ಬಾಗಿಲು ತೆಗಿಯಮ್ಮ, ನಾನು ಕುಡ್ದಿಲ್ಲಮ್ಮ. ಏ ಮಾರುತಿ ಅಮ್ಮಗೆ ಹೇಳು. ಅಯ್ಯೋ ಬಾಗಿಲು ತೆಗೀರಿ. ಬಿಡಿ ಅಮ್ಮ ನಾನೇನು ಮಾಡಿಲ್ಲ. ಏ ರಾಘವ ಬಿಡಿ ಅಮ್ಮ ನಾನು ಬಿಡಿ. ಪೂರ್ತಿ ಹುಷಾರಾಗಿ ಬರ್ತಾನೆ. ಸಮಾಧಾನ ಮಾಡ್ಕೊ. ನನ್ನ ಗಂಡನ್ ನೆನ್ಸ್ಕೊಂಡ್ರೆ ಅಯ್ಯೋ ಅನ್ಸತ್ತೆ. ನನ್ ಕೊರಳಿಗೆ ತಾಳಿ ಕಟ್ಟಿರೋ ಸಲುವಾಗಿ ಅವ್ರು ಇಷ್ಟೊಂದೆಲ್ಲ ಅನುಭವಿಸ್ತಾ ಇದಾರಲ್ಲ. ಅನುಭವಿಸ್ಬೇಕು. ನೀನೊಬ್ನೇ ಅಲ್ಲ, ನಿನ್ನ ಮನೆಯವ್ರು ಎಲ್ರೂ ಅನುಭವಿಸ್ಬೇಕು. ಕಷ್ಟ ಕೊಡೋದ್ರಲ್ಲಿ, ಸಂಕಟ ಸುರಿಯೋದ್ರಲ್ಲಿ ನಾನು ಯಾರಿಗೂ ಪಾರ್ಶಾಲಿಟಿ ಮಾಡಲ್ಲ. ಎಲ್ರೂ ನರಳಾಡ್ಬೇಕು. ಹಾಗೆ ಮಾಡ್ತೀನಿ. ಈ ಮನೆಯವ್ರೊಂದು 5 ನಿಮಿಷ ನೆಮ್ಮದಿಯಾಗಿರಕ್ ಬಿಡೋದಿಲ್ಲ. ಅಲ್ಲ, ಸಹಜವಾಗಿರೋದು ಸುಲಭ, ಆಕ್ಟಿಂಗ್ ಮಾಡೋದು ಎಷ್ಟು ಕಷ್ಟ ಅಂತ ಈ ಮನೆಯವ್ರಿಗೆ ಅದು ಯಾವಾಗ ಅರ್ಥ ಆಗುತ್ತೋ ಏನೋ. ನಿನ್ನ ಹತ್ರ ಮಾತಾಡಬೇಕು. ನಾನು ಇವಾಗ ಯಾರ ಜೊತೆನೂ ಮಾತಾಡೋ ಮೂಡಲಿಲ್ಲ. ನನ್ನ ಮಾತನ್ನು ಕೇಳಿಸ್ಕೊ. ನಾನು ನನ್ನ ಮಗಳು ತುಂಬ ಕಷ್ಟ ಸ್ಥಿತಿಲಿದ್ದೀವಿ. ನನ್ನ ಮಾತನ್ನು ತೆಗೆದುಹಾಕ್ಬೇಡಮ್ಮ. ನನ್ನ ಮಗಳ ಜಾತಕ ಇಟ್ಕೊಂಡು ಹೋಗಿ ಎಲ್ಲ ಕಡೆ ಭವಿಷ್ಯ ಕೇಳಿದೆ. ಅವಳಿಗೆ ಟೈಮ್ ಚೆನ್ನಾಗಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದರೆ ಪ್ರಾಣ ಬೇಕಾದ್ರೂ ಹೋಗ್ಬೋದು. ಮನಸ್ಸು ಮಾಡಿ ಆಸ್ತಿ ವಿಷಯದಲ್ಲಿ ಕೃಪೆ ತೋರಿಸು. ಜೀವನ ಪರ್ಯಂತ ನಿನ್ನ ಋಣದಲ್ಲಿ ಬಿದ್ದಿರ್ತೀನಿ. ಅಲ್ಲ ದತ್ತಪ್ಪ, ನಾನು ಎಂಥ ಪರಿಸ್ಥಿತಿಲಿ ಇದ್ದೀನಿ ಅಂತ ನಿಮಗೆ ಗೊತ್ತು ತಾನೆ. ನಾಟಕ ಆಡಬೇಡ. ನಿನ್ನ ಪರಿಸ್ಥಿತಿನ ಸೃಷ್ಟಿ ಮಾಡ್ಕೊಂಡಿರೋಳು ನೀನೆ. ಏನ್ ಹೇಳ್ತಾ ಇದ್ದೀರಾ ದತ್ತಪ್ಪ? ಓವರ್ ಆಕ್ಟಿಂಗ್ ಬೇಡ. ಅದಕ್ಕೆ ನಾನು ನನ್ನ ಮಗಳ ವಿಷಯ ತಗೊಂಡು ನಿನ್ನ ಹತ್ರ ಬಂದಿದ್ದೀನಿ. ನನ್ನ ಮಗಳ ಆಸ್ತಿ ವಿಷಯದಲ್ಲಿ ನೀನೇನಾದರೂ ಸಹಾಯ ಮಾಡದೆ ಹೋದ್ರೆ ಕೇಶವ ಹಾಗಾಗೋದಕ್ಕೆ ಕಾರಣ ನೀನೆನ್ನೋದನ್ನ ಎಲ್ರಿಗೂ ಹೇಳ್ತೀನಿ. ನಿನ್ನ ನಾಟಕ ಬಯಲಾಗದೆ ಇರಬೇಕು ಅನ್ನೋದಾದ್ರೆ 4 ಎಕರೆ ಜಾಗಕ್ಕೆ ಒಂದು ವ್ಯವಸ್ಥೆ ಮಾಡು. ಇಲ್ಲಾಂದ್ರೆ ಹೇಳಿದ್ನಲ್ಲ, ನೀನು ಮಾತ್ರೆ ಬೆರೆಸಿದ ವಿಷಯನ ಮನೆಯವರಿಗೆಲ್ಲ ಹೇಳ್ತೀನಿ. ಹೌದಾ?
ಈಗ್ಲೇ ಹೋಗಿ ಹೇಳಿ. ನಾನು ಅದನ್ನ ಹೇಳಿದ್ರೆ ನಿನಗೆ ಮನೇಲಿ ಜಾಗ ಇರುತ್ತೆ ಅಂತ ಅನ್ಕೊಂಡಿದ್ಯಾ? ಖಂಡಿತ ಇರುತ್ತೆ. ಆದ್ರೆ ನಿಮಗೆ ಈ ಮನೇಲಿ ಜಾಗ ಇರೋದಿಲ್ಲ. ಹೇಗೆ? ಈ ಮನೆಯವರು ನಿಮ್ಗಿಂತ ಹೆಚ್ಚಾಗಿ ನನ್ನನ್ನು ನಂಬಿದ್ದಾರೆ. ಅದಕ್ಕೆ ಅಲ್ವಾ ಇಡೀ ಆಸ್ತಿನ ನನ್ನ ಹೆಸರಿಗೆ ಬರ್ದಿರೋದು. ನಂಬಿರೋರು ಸುಳ್ಳು ಹೇಳಿದ್ರು ಅದನ್ನ ಬ್ಲೈಂಡ್ ಆಗಿ ನಂಬ್ತಾರೆ. ನೀವು ಮಾತ್ರ ವಿಷಯ ಹೇಳಿದ್ರೆ ನಾನು ಮದುವೆ ನಿಲ್ಸಕ್ಕೆ ನೀವ್ ಏನೇನೆಲ್ಲ ಮಾಡಿದ್ರಿ ಅಂತ ಹೇಳ್ತೀನಿ. ನಿಮ್ಮ ಧರ್ಮ ಪತ್ನಿ ವಿಷ ತಗೊಂಡಿದ್ದು ವಸುಧಾ ಈ ಮನೆ ಸೊಸೆ ಆಗ್ಲಿ ಅಂತ ಅಲ್ಲ, ನಿಮ್ಮ ಟಾರ್ಚರ್ ನಿಂದ. ಅದನ್ನ ನೀವು ಅಡ್ವಾಂಟೇಜ್ ಆಗಿ ಇಟ್ಕೊಂಡು ವಸುಧನ್ ಮದ್ವೆ ಮಾಡ್ಬೇಕು ಅಂತ ಪ್ರಯತ್ನ ಪಟ್ರಿ ಅಂತ ನಾನ್ ಹೇಳ್ತೀನಿ. ಆಧಾರ್ ಕಾರ್ಡ್ ವಿಷಯದಿಂದ ಹಿಡಿದು ಈ ಮನೆಗೆ ಆಧಾರವಾಗಿರೋರ್ ಮುಂದೆ ಏನೇನ್ ಸುಳ್ಳು ಹೇಳಿದಿರೋ ಅದೆಲ್ಲ ನನಗ್ ನೆನಪಿದೆ. ಅದನ್ನೆಲ್ಲ ನಾನು ಹೀಗೋಗಿ ಹೇಳಿದ್ರೆ ಮನೆಯಿಂದ ಆಚೆ ಬೀಳೋದು ನೀವು. ಒಗ್ಗಟ್ಟು ಅನ್ನೋ ಜೇನ್ ಗೂಡಿಗೆ ಕಲ್ಲು ಹೊಡೆಯೋದ್ರಿಂದ ಜೇನ್ ಬೀಳತ್ತೆ ಅನ್ನೋದಾದ್ರೆ ಮಾತ್ರ ಕಲ್ಲು ಹೊಡಿಬೇಕು. ಕಚ್ಚತ್ತೆ ಅಂತ ಗೊತ್ತಾದ್ರೆ ತೆಪ್ಪಗಿರ್ಬೇಕು. ಅಷ್ಟು ವಿವೇಕ ನಿಮಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟು ಸಾಕಲ್ವಾ? ಕೊನೆಗೆ ರಿಜಿಸ್ಟರ್ ಮಾಡಿಸ್ಕೊಡೋ ತನಕ ಮನೆಗೆ ಬರ್ಬೇಡ ಅಂತ ನನ್ನ ಮನೆಯಿಂದ ಆಚೆ ಬಿಟ್ರು. ನಿನಗ್ ತಾಕತ್ತಿದ್ರೆ ಆ ಕೆಲಸನ ವಸುಧಾ ಕೈಯಿಂದ ಮಾಡಿಸ್ಕೊಡು. ಆಗ ನೀನ್ ಹೇಳ್ದಾಗೆ ಅವಳ ಲೈಫ್ನ ಚೆನ್ನಾಗಿಡ್ತೀನಿ. ನಿನ್ನ ಮಾತಿಗೆ ಬೆಲೆ ಸಿಗ್ಬೇಕು ಅಂದ್ರೆ ಆ ಆಸ್ತಿ ನಮ್ಮ ಬಾಸ್ ಕೈಗೆ ಸೇರ್ಬೇಕು. ಆಗ ವಸುಧಾ ಈ ಮನೆಗೆ ವಾಪಸ್ ಬರ್ಬೋದು. ನೀನು ನನ್ನ ಕೈ ಹಿಡಿದ ದಿವಸ ನಾನು ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀನೋ ಅದಕ್ಕಿಂತ 2ರಷ್ಟು ಮುರಾರಿ ವಸುಧನ ಚೆನ್ನಾಗಿ ನೋಡ್ಕೋತಾನೆ. ಇದು ನನ್ನ ಪ್ರಾಮಿಸ್. ಇಲ್ಲ, ಗೊತ್ತಾಗ್ತಿಲ್ಲ. ಏನ್ ಮಾಡ್ಬೇಕು ಅಂತ ತಿಳಿತಿಲ್ಲ. ಮುರಾರಿಗೆ ಆಸ್ತಿ ಬೇಕು, ಅದನ್ನ ಅವನು ಮದನ್ ಮೋಹನ್ ಕೊಡ್ಬೇಕು. ಆಸ್ತಿ ಸಿಗ್ತಿಲ್ಲ. ಆಸ್ತಿ ಸಿಗೋವರೆಗೂ ಅವನು ವಸುಧಾನ ಮನೆಗೆ ಸೇರ್ಸಲ್ಲ. ವಸುಧಾ ಅವಳ ಮಗು ಇಬ್ರು ಬೀದಿಗೆ ಬಂದ್ಬಿಡ್ತಾರೆ. ಈ ವಿಷಯನ ಸೀತಾರಾಮಯ್ಯನವ್ರ ಮನೇಲಿ ಹೇಳೋಣ ಅಂದ್ರೆ ಅವ್ರ ಮನೇಲಿ ಯಾರು ನನ್ನ ಮಾತನ್ನ ನಂಬಲ್ಲ. ಅದು ಅಲ್ಲದೆ ಅಂಜಲಿ ತಂದೆಗೆ ಮದನ್ ಮೋಹನ್ ಪರಿಚಯ ಇದೆ. ಒಗ್ಗಟ್ಟನ್ನ ಒಡೆಯೋ ಕೆಲಸ ಈಗಾಗಲೇ ಶುರುವಾಗಿದೆ. ಈ ಎಲ್ಲ ಸಮಸ್ಯೆ ನಿಲ್ಬೇಕು ಅಂದ್ರೆ ನಾನು ಮದನ್ ಮೋಹನ್ನ ಮದುವೆ ಆಗ್ಬೇಕು. ನಾನು ಮದನ್ ಮೋಹನ್ನ ಮದುವೆ ಆಗ್ಬೇಕು. ಆಗ್ತೀನಿ.